ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸುರಭಿ. ಈಗ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಮಹಿಳೆಗೆ ಅಶ್ಲೀಲ ಪದವನ್ನ ಬಳಸಿದ್ದಾರೆ ಎನ್ನುವ ಆರೋಪವನ್ನ ಇದೀಗ ಸಿಟಿ ರವಿ ಅವರು ಎದುರಿಸ್ತಾ ಇದ್ದಾರೆ. ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಆರೋಪ. ಕೋರ್ಟ್ಗೆ ಸಿಟಿ ರವಿ ಹಾಜರುಪಡಿಸಲು ಇದೀಗ ಕಾಕಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಎಂಎಲ್ಸಿ ಸಿಟಿ ರವಿ ಹಾಜರಾಗಲಿದ್ದಾರೆ. ಸಿಟಿ ರವಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಿರುವ ಕಾಕಿ ಪಡೆ. ಬೆಳಗಾವಿಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಿಟಿ ರವಿ ಹಾಜರು. ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಆರೋಪ ಇದೀಗ ಸಿಟಿ ರವಿ ಅವರ ಮೇಲೆ ಕೇಳಿಬಂದಿದೆ. ಕೋರ್ಟ್ಗೆ ಸಿಟಿ ರವಿ ಹಾಜರುಪಡಿಸಲು ಈಗಾಗಲೇ ಕಾಕಿ ಸಕಲ ತಯಾರಿಗಳನ್ನ ಮಾಡಿಕೊಳ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಎಂಎಲ್ಸಿ ಸಿಟಿ ರವಿ ಹಾಜರಾಗ್ತಾರೆ. ಸಿಟಿ ರವಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಿರುವ ಕಾಕಿ. ಬೆಳಗಾವಿಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಿಟಿ ರವಿ ಹಾಜರಾಗಲಿದ್ದಾರೆ. ಈಗ ನೋಡ್ತಾ ಇದ್ರೆ ನಿನ್ನೆ ಬೆಳಗಾವಿಯಲ್ಲಿ ಏನು ಒಂದು ಚಳಿಗಾಲದ ಅಧಿವೇಶನ ನಡೀತಾ ಇರುತ್ತೆ. ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಎನ್ನುವ ಒಂದು ದೊಡ್ಡ ಮಟ್ಟದಲ್ಲಿ ಗದ್ದಲ ಸೃಷ್ಟಿಯಾಗಿತ್ತು. ಈ ಗದ್ದಲ ಸೃಷ್ಟಿಯಾಗಿರುವ ಹೊತ್ತಲ್ಲೇ ಅಂಬೇಡ್ಕರ್ ಫೋಟೋವನ್ನ ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಸಿಟಿ ರವಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಒಂದು ಪದವನ್ನ ಬಳಸ್ತಾರೆ, ಪ್ರಾಸ್ಟಿಟ್ಯೂಟ್ ಅಂತ. ಈ ಪದ ಬಳಸಿದ್ದು ದೊಡ್ಡ ಮಟ್ಟದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿತ್ತು. ಯಾವಾಗ ಎಲ್ಲ ಕಾಂಗ್ರೆಸ್ ನಾಯಕರು ಸಿಟಿ ರವಿ ಅವರ ಮೇಲೆ ಮುಗಿಬೀಳೋಕೆ ಶುರು ಮಾಡ್ತಾರೆ, ಆಗ ಮಾರ್ಷಲ್ಗಳು ಸಿಟಿ ರವಿ ಅವರನ್ನ ಕಾಪಾಡಿ ಅವರನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಅಲ್ಲದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಕೂಡ ಸಿಟಿ ರವಿ ಅವರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಮಾರ್ಷಲ್ಗಳು, ಅಲ್ಲಿದ್ದ ಸೆಕ್ಯೂರಿಟಿಗಳು, ಪೊಲೀಸ್ ಸಿಬ್ಬಂದಿಗಳು ಸಿಟಿ ರವಿಯನ್ನ ಹೊರಗೆ ಕರ್ಕೊಂಡು ಬಂದು ಅವರನ್ನ ಸುರಕ್ಷಿತವಾಗಿ ವಾಹನಕ್ಕೆ ಶಿಫ್ಟ್ ಮಾಡ್ತಾರೆ. ಇದೆಲ್ಲ ಬೆಳವಣಿಗೆಗಳು ನಡೆದ ಹೊತ್ತಲ್ಲೇ ಇದೀಗ ಸಿಟಿ ರವಿ ಅವರನ್ನ ಅಲ್ಲಿ ಪೊಲೀಸರು ವಶಕ್ಕೆ ಪಡೆದಿರ್ತಾರೆ. ಹಾಗಾಗಿ ಕೋರ್ಟ್ಗೆ ವಶಕ್ಕೆ ಪಡೆದ ಬೆನ್ನಲ್ಲೇ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಂಎಲ್ಸಿ ಸಿಟಿ ರವಿ ಅವರನ್ನ ಹಾಜರುಪಡಿಸಲು ಕೋರ್ಟ್ಗೆ ಈಗ ಕಾಕಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಎಂಎಲ್ಸಿ ಸಿಟಿ ರವಿ ಹಾಜರಾಗಲಿದ್ದಾರೆ. ನ್ಯಾಯಾಲಯಕ್ಕೆ ನ್ಯಾಯವಾದಿಗಳ ಜೊತೆ ಬಂದಿದ್ದಾರೆ ಬಿವೈವಿ. ಪ್ರಕರಣ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ಈಗ ಬಿವೈ ವಿಜೇಂದ್ರ. ಈ ಎಲ್ಲ ಕುರಿತು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಎಂಎಲ್ಸಿ ಸಿಟಿ ರವಿ ಹಾಜರಾಗಲಿದ್ದಾರೆ. ನ್ಯಾಯಾಲಯಕ್ಕೆ ನ್ಯಾಯವಾದಿಗಳ ಜೊತೆ ಬಂದಿದ್ದಾರೆ ಈಗ ಬಿವೈ ವಿಜೇಂದ್ರ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪ್ರಕರಣದ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಬಿವೈ ವಿಜೇಂದ್ರ. ಅಶ್ಲೀಲ ಪದ ಬಳಕೆ ಆರೋಪದಲ್ಲಿ ಸಿಟಿ ರವಿ ಅವರನ್ನ ಬಂಧಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಈಗಾಗಲೇ ಅಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಆಗಮಿಸಿದ್ದಾರೆ. ಪ್ರಕರಣದ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಬಿವೈ ವಿಜೇಂದ್ರ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ, ಕೆಲವೇ ಕ್ಷಣಗಳಲ್ಲಿ ಎಂಎಲ್ಸಿ ಸಿಟಿ ರವಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಸಿಟಿ ರವಿಯನ್ನ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಹೇಳಿ ಈಗಾಗಲೇ ಕಾಕಿ ಸಕಲ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಬೆಳಗಾವಿಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಿಟಿ ರವಿ ಹಾಜರಾಗ್ತಾರೆ. ಅಶ್ಲೀಲ ಪದ ಬಳಕೆ ಆರೋಪದಲ್ಲಿ ಸಿಟಿ ರವಿ ಬಂಧನವಾಗಿದೆ. ಹಾಗಾಗಿ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೂಡ ಅಲ್ಲಿ ಆಗಮಿಸಿದ್ದಾರೆ. ಅದು ಕೂಡ ನ್ಯಾಯವಾದಿಗಳ ಜೊತೆ ಅಲ್ಲಿಗೆ ಬಂದಿದ್ದಾರೆ. ಈ ಎಲ್ಲಾ ವಿಚಾರಗಳ ಕುರಿತು ಕೂಲಂಕುಷವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಅಲ್ಲಿ ವಿಜೇಂದ್ರ ಅವರು ಕೂಡ ಬಂದಿರುವಂತದ್ದು. ನ್ಯಾಯಾಲಯಕ್ಕೆ ಬಂದಿದ್ದಾರೆ. ಪ್ರಕರಣದ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಬಿವೈ ವಿಜೇಂದ್ರ. ಒಂದ್ ಕಡೆ ಸಿಟಿ ರವಿ ಅವರು ಹೇಳ್ತಾರೆ, ನಾನು ಆ ರೀತಿ ಅಶ್ಲೀಲ ಪದವನ್ನ ಬಳಸಿಲ್ಲ, ನಾನು ಮಹಿಳೆಯರಿಗೆ ಹೆಚ್ಚಿನ ಗೌರವವನ್ನ ಕೊಡ್ತೀನಿ, ಬೇಕಂತ ನನ್ನ ಮೇಲೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ, ಬೇಕಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಇದಕ್ಕೆಲ್ಲ ಡಿಕೆ ಶಿವಕುಮಾರ್ ತಂಡದವರೇ ಕಾರಣ ಅಂತ ಹೇಳಿ ಸಿಟಿ ರವಿ ಅವರು ಘಂಟಾಘೋಷವಾಗಿ ಆರೋಪ ಮಾಡ್ತಿದ್ದಾರೆ. ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಆರೋಪ. ಆರೋಗ್ಯ ಕೇಂದ್ರದಲ್ಲಿ ಸಿಟಿ ರವಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗ್ತಾ ಇದೆ. ಬೆಳಗಾವಿ ಏರ್ಪೋರ್ಟ್ ನ ಬಳಿ ಇರುವ ಮುತಗ ಆರೋಗ್ಯ ಕೇಂದ್ರ. ಈಗ ಆರೋಗ್ಯ ಕೇಂದ್ರಕ್ಕೆ ಅವರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಸಿಟಿ ರವಿ ಅವರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಬೇಕಾಗತ್ತೆ.
ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಮುತಗ ಆರೋಗ್ಯ ಕೇಂದ್ರದಲ್ಲಿ ಸಿಟಿ ರವಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗುತ್ತೆ. ಈಗ ನಾವು ನೋಡ್ತಾ ಇದ್ರೆ ಬೆಳಗಾವಿಯ ಏರ್ಪೋರ್ಟ್ ಬಳಿ ಇರುವಂತಹ ಆರೋಗ್ಯ ಕೇಂದ್ರ ಇದಾಗಿದೆ. ಈ ಆರೋಗ್ಯ ಕೇಂದ್ರಕ್ಕೆ ಸಿಟಿ ರವಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಅವರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸೋದು ಕಡ್ಡಾಯ. ಅದು ಒಂದು ಕ್ರಮವಾಗಿದೆ. ಯಾರೇ ವ್ಯಕ್ತಿ ಆಗ್ಲಿ, ಯಾರೇ ರಾಜಕಾರಣಿ ಆಗ್ಲಿ, ಯಾರಾದ್ರೂ ಒಂದು ಆರೋಪವನ್ನ ಎದುರಿಸಿದ್ರೆ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಮೆಡಿಕಲ್ ಟೆಸ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಅಲ್ಲಿ ಏರ್ಪೋರ್ಟ್ ಬಳಿ ಇರುವ ಮುತಗ ಆರೋಗ್ಯ ಕೇಂದ್ರಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ಅವರಿಗೆ ಆರೋಗ್ಯ ತಪಾಸಣೆಯನ್ನ ನಡೆಸಿ ಮೆಡಿಕಲ್ ಟೆಸ್ಟ್ ಎಲ್ಲ ಮುಗಿಸಿದ ಬಳಿಕ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಹಾಗಾಗಿ ಈಗ ಸಿಟಿ ರವಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಈಗ ನೋಡ್ತಾ ಇದ್ರೆ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಏನೋ ಒಂದು ಪದವನ್ನ ಬಳಸಿದ್ದಾರೆ. ಅಶ್ಲೀಲ ಪದವನ್ನ, ಒಂದು ಹೆಣ್ಣು ಮಗಳಿಗೆ ಬಳಸುವ ಪದ ಅದಲ್ಲ, ಆದ್ರೂ ಕೂಡ ಅಂತ ಪದವನ್ನ ಬಳಸಿದ್ದಾರೆ ಅಂತ ಹೇಳಿ ಈಗ ಕಾಂಗ್ರೆಸ್ ಸರ್ಕಾರದವರು ಆರೋಪವನ್ನ ಮಾಡ್ತಿದ್ದಾರೆ. ಒಂದ್ ಕಡೆ ಸಿಟಿ ರವಿ ಅವರು ಹೇಳ್ತಾರೆ, ನಾನು ನಿಜವಾಗ್ಲೂ ಆ ರೀತಿ ಮಾತನಾಡಿಲ್ಲ, ನಾನು ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಗೌರವವನ್ನ ಕೊಡ್ತೀನಿ, ಬೇಕಂತ ಡಿ.ಕೆ. ಶಿವಕುಮಾರ್ ತಂಡದವರು ನನ್ನ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಸಿಟಿ ರವಿ ಅವರು, ನಿಜಕ್ಕೂ ಸಿಟಿ ರವಿ ಅವರು ಈ ರೀತಿಯ ಒಂದು ಪದವನ್ನ ಒಂದು ಹೆಣ್ಣು ಮಗಳಿಗೆ ಬಳಸಿದ್ರೆ ಅವರು ಕ್ಷಮೆ ಕೇಳಲೇಬೇಕಾಗುತ್ತೆ. ಒಂದ್ ವೇಳೆ ಅವರು ಆ ರೀತಿ ಪದವನ್ನ ಬಳಸಿಲ್ಲ ಅಂತ ಅಂದ್ರೆ ಪೊಲೀಸರು ಕರೆಕ್ಟ್ ಆಗಿ ವಿಚಾರಣೆಯನ್ನ ನಡೆಸಿ ಏನಾಗುತ್ತೆ ಅನ್ನೋದನ್ನ ಹೇಳ್ಬೇಕಾಗಿದೆ. ಅಲ್ಲದೆ ಏನಾದ್ರೂ ಸಿಟಿ ರವಿ ಅವರು ಇನ್ ಕೇಸ್ ಆ ಪದವನ್ನ ಬಳಸಿಲ್ಲ ಅಂತ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಯಾರೆಲ್ಲ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ರಲ್ಲ ಅವರೆಲ್ಲ ಕ್ಷಮೆ ಕೇಳಬೇಕಾಗುವ ಪ್ರಸಂಗ ಕೂಡ ಎದುರಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಸಿಟಿ ರವಿ ಅವರು ನಿಜಕ್ಕೂ ಆ ಪದ ಬಳಸಿದ್ದಾರಾ, ಸಿಸಿಟಿವಿ ಫುಟೇಜ್ಗಳು ಸಿಕ್ಕಿದವ ಅನ್ನೋದನ್ನ ಪೊಲೀಸರು ಹೆಚ್ಚಿನ ಪ್ರಮಾಣದಲ್ಲಿ ವಿಚಾರಣೆಯನ್ನ ಮಾಡಬೇಕಾಗತ್ತೆ.